ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೋವಾ ಇದು ಎಲ್ಲರ ಫೇವ್ರೇಟ್ ಹಾಲಿಡೇ ಡೆಸ್ಟಿನೇಷನ್ ಅಲ್ವಾ. ಗೋವಾದಲ್ಲಿ ಬ್ಯೂಟಿಫುಲ್ ಬೀಚ್, ಅಡ್ವೆಂಚರ್ ಸ್ಪೋರ್ಟ್ಸ್, ಅಮೇಝಿಂಗ್ ನೈಟ್ ಲೈಫ್, ವಾಟರ್ ಫಾಲ್ಸ್, ಕಲ್ಚರ್, ಸೀ ಫುಡ್, ಇನ್ನೂ ತುಂಬ ಅಟ್ರಾಕ್ಷನ್ಸ್ ಇದೆ. ಸೊ ಇಷ್ಟೆಲ್ಲ ಇದ್ಮೇಲೆ ಗೋವಾ ಸುತ್ತೋದು ಇರೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಇಲ್ಲ ಅಲ್ವಾ. ಸೊ ನೀವೇನಾದರೂ ಗೋವಾ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಸ್ಟೆಪ್ಪೇ ಪ್ಯಾಕಿಂಗ್ ಲಿಸ್ಟ್ ಅಲ್ವಾ. ಸೊ ಪ್ಯಾಕಿಂಗ್ ಲಿಸ್ಟಲ್ಲಿ ಏನೆಲ್ಲ ಮ್ಯಾಂಡೇಟ್ರಿ ಥಿಂಗ್ಸ್ನ ನೀವು ಕ್ಯಾರಿ ಮಾಡಿದರೆ ನಿಮ್ಮ ಟ್ರಿಪ್ ಇನ್ನೂ ಕಂಫರ್ಟೇಬಲ್ ಆ್ಯಂಡ್ ಸೇಫ್ ಆಗಿರುತ್ತೆ ಯೋಚನೆ ಮಾಡಿ. ಈ ಕೆಲವೊಂದು ಥಿಂಗ್ಸ್ನ ನೀವು ಕ್ಯಾರಿ ಮಾಡಿದರೆ ನಿಮ್ಮ ಗೋವಾ ಟ್ರಿಪ್ ಡಬಲ್ ಎಂಜಾಯ್ ಮಾಡ್ಬೋದು, ಕಂಫರ್ಟೇಬಲ್ ಆ್ಯಂಡ್ ಸೇಫ್ ಆಗಿ ಇರುತ್ತೆ. ನೀವು ಗೋವಾದಲ್ಲಿ ಅನ್ಲಿಮಿಟೆಡ್ ಆಗಿ ಫನ್ ಮಾಡ್ತೀರಾ, ನಿಮ್ಮ ಜರ್ನಿ ಸ್ಮೂತಾಗಿ ಹೋಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಲಿಸ್ಟಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸನ್ಸ್ಕ್ರೀನ್ ಲೋಷನ್. ನಿಮಗೆ ಸನ್ ಟ್ಯಾನ್, ಸನ್ ಬರ್ನಿಂದ ಅವಾಯ್ಡ್ ಮಾಡೋದಿದ್ದರೆ ನೀವು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ದೇ ನೀವು ಬೀಚ್ಗೆ ಹೋಗಬೇಡಿ. ಸೊ ನಾನು ನಿಮಗೆ ಇಲ್ಲಿ ರೆಕಮೆಂಡ್ ಮಾಡೋದೇನೆಂದರೆ SPF 40 ಮೋರ್ ದೆನ್ 40 ಕೂಡ ಯೂಸ್ ಮಾಡ್ಬೋದು ನೀವು. ಸೊ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ನೀವು ಬೀಚ್ಗೆ ಹೋಗಿ. ಸ್ಕಿನ್ಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ಟಿಕ್ ಇರಲ್ಲ. ಸೊ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸೆಕೆಂಡ್, ಸನ್ ಗ್ಲಾಸಸ್. ಸ್ಕಿನ್ ಜೊತೆ ನಮ್ಮ ಕಣ್ಣು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಕಣ್ಣನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕಲ್ವಾ, ಅದಕ್ಕೆ ನೀವು ಸನ್ ಗ್ಲಾಸಸ್ನ ಕ್ಯಾರಿ ಮಾಡಿ. ಕೋಸ್ಟಲ್ ರೀಜನಲ್ಲಿ ಅಂದರೆ ಈ ಬೀಚ್ ಹತ್ರ ಸ್ಯಾಂಡ್ ಇರುತ್ತೆ ನೋಡಿ, ಈ ಸನ್ಲೈಟ್ ರಿಫ್ಲೆಕ್ಷನ್ ತುಂಬ ಆಗ್ತಾ ಇರುತ್ತೆ, ಇಂಟೆನ್ಸಿಟಿ ಕೂಡ ಜಾಸ್ತಿ ಅಲ್ಲಿ. ಸೊ ಈ ಸನ್ ಗ್ಲಾಸ್ ಏನು ಮಾಡುತ್ತೆ, ಹಾರ್ಶ್ ಸನ್ ರೇಸಿಂದ ಪ್ರಿವೆಂಟ್ ಮಾಡುತ್ತೆ. ಸನ್ ಗ್ಲಾಸಸ್ನ ತಗೋವಾಗ ಪೋಲರೈಸ್ಡ್ ಲೆನ್ಸಸ್ ಇರುವಂಥ ಸನ್ ಗ್ಲಾಸಸ್ನ ಪ್ರಿಫರ್ ಮಾಡಿ. ಇದರಿಂದ ಸನ್ ರಿಫ್ಲೆಕ್ಷನ್ನ ಅದು ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಐಸ್ ಸ್ಟ್ರೆಸ್ ಫ್ರೀ ಇಡುತ್ತೆ. ಥರ್ಡ್, ಮಾಸ್ಕಿಟೋ ರಿಪೆಲೆಂಟ್. ನೀವು ಗೋವಾ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದರೆ ಮಾಸ್ಕಿಟೋ ರಿಪೆಲೆಂಟ್ ಬ್ಯಾಗಲ್ಲಿ ಇರಲೇಬೇಕು. ಯಾಕಂದರೆ ಸನ್ಸೆಟ್ ಆದಮೇಲೆ ನೀವು ಹೊರಗಡೆ ಸುತ್ತಾಡೋಕ್ಕಂತ ಹೋಗ್ತೀರಾ, ಆವಾಗ ತುಂಬಾ ಹೆಲ್ಪ್ ಆಗುತ್ತೆ. ಫೋರ್ತ್, ಲಿಪ್ ಬಾಮ್. ಗೋವಾ ಬರೋ ಮುಂಚೆ ನಮ್ಮ ಬ್ಯಾಗಲ್ಲಿ ಲಿಪ್ ಬಾಮ್ ಇರಲೇಬೇಕು. ಯಾಕಂದರೆ ಸಾಲ್ಟಿ ವಿಂಡ್ ಮಾಯ್ಶ್ಚರಿಂದ ನಮ್ಮ ಲಿಪ್ ಡ್ಯಾಮೇಜ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಸೊ ಆವಾಗವಾಗ ನಮ್ಮ ತುಟಿಗಳಿಗೆ ಮಾಯ್ಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ರಬ್ಬರ್ ಫುಟ್ವೇರ್. ಸ್ಯಾಂಡಿ ಬೀಚ್ ಸೈಡಲ್ಲಿ ವಾಕ್ ಮಾಡೋಕ್ಕೆ, ಗೋವಾ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಮಾರ್ಕೆಟ್ ಸುತ್ತಾಡೋದಕ್ಕೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಸೊ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಒಂದು ರಬ್ಬರ್ ಫುಟ್ವೇರ್ನ ನೀವು ತೊಗೊಳ್ಳಿ. ಸೊ ಈ ಒಂದು ಫುಟ್ವೇರ್ನ ಯೂಸ್ ಮಾಡಿದರೆ ಬೇರೆ ಫುಟ್ವೇರ್ ನಿಮ್ಗೆ ಇಷ್ಟ ಆಗಲ್ಲ. ಸ್ಮಾಲ್ ಬ್ಯೂಟಿಫುಲ್ ವಾಟರ್ ಪ್ರೂಫ್ ಬ್ಯಾಗ್. ಜನರಲಿ ಬ್ಯಾಗ್ನ ಕ್ಯಾರಿ ಮಾಡ್ತೀವಿ ಟ್ರಾವೆಲ್ ಮಾಡೋ ಟೈಮಲ್ಲಿ. ವಾಟರ್ ಪ್ರೂಫ್ ಬ್ಯಾಗ್ನ ಕ್ಯಾರಿ ಯಾಕೆ ಮಾಡಬೇಕು ಅಂತಂದರೆ ಕೆಲವೊಂದು ಬಾರಿ ನಾವು ಬೀಚ್ ಒಳಗಡೆ ಹೋಗ್ತೀವಿ, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಮೊಬೈಲ್ ಅಥವಾ ವ್ಯಾಲೆಟ್ ಸೇಫ್ ಆಗಿರಬೇಕಲ್ವಾ. ಸೊ ಅದಕ್ಕಾಗಿ ವಾಟರ್ ಪ್ರೂಫ್ ಬ್ಯಾಗ್ನ ಯೂಸ್ ಮಾಡಬೇಕು. ಸೊ ನಾವು ಆರಾಮಾಗಿ ಎಷ್ಟೇ ನಾವು ಎಂಜಾಯ್ ಮಾಡಿದರೂ ನಮ್ಮ ವ್ಯಾಲೆಟ್ ಮತ್ತು ಮೊಬೈಲ್ ಸೇಫಾಗೇ ಇರುತ್ತೆ. ಫಸ್ಟ್ ಏಡ್ ಕಿಟ್. ಟ್ರಾವೆಲ್ ಮಾಡೋ ಟೈಮಲ್ಲಿ ಇದು ತುಂಬಾ ಮ್ಯಾಂಡೇಟ್ರಿ. ಹಾಲಿಡೇ ಸ್ಪೆಂಡ್ ಮಾಡೋಕ್ಕೆ ನಾವು ತುಂಬ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ. ಸೊ ಇದು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು. ಸೊ ಹೇಳೋಕ್ಕಾಗಲ್ಲ ಅಲ್ವಾ, ಇಂಜುರಿ ಸಿಚುವೇಷನಲ್ಲಿ ಫಸ್ಟ್ ಏಡ್ ಕಿಟ್ ತುಂಬಾ ಹೆಲ್ಪ್ ಆಗುತ್ತೆ. ಟ್ರಿಪ್ಗೆ ಹೋಗೋ ಮುಂಚೆ ಹ್ಯಾಂಡ್ ಸ್ಯಾನಿಟೈಸರ್, ವೆಟ್ ವೈಪ್ನ ನಿಮ್ಮ ಜೊತೆ ಕ್ಯಾರಿ ಮಾಡಿ. ಯಾಕಂದರೆ ಜರ್ಮ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಹೈಜಿನಿಕ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. 7, ಕಾಟನ್ ಟೀ ಶರ್ಟ್ಸ್. ಬೀಚ್ ಸೈಡಲ್ಲಿ ಇಮಿಡಿಯೇಟ್ ಏನಾದರೂ ನೀವು ಪ್ಲ್ಯಾನ್ ಚೇಂಜ್ ಮಾಡಿದ್ರೆ ಫ್ರೆಂಡ್ಸ್ ಎಲ್ಲ ಸೇರಿ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋಕ್ಕಂತ ಹೋದರೆ ಕಾಟನ್ ಟೀ ಶರ್ಟ್ಸ್ಗಿಂತ ಇನ್ನೊಂದು ಕಂಫರ್ಟೇಬಲ್ ಯಾವುದಿರಲ್ಲ. 8, ಪ್ಯಾಂಟ್ಸ್ ಆ್ಯಂಡ್ ಶಾರ್ಟ್ಸ್. ಯಾಕಂದರೆ ಬೀಚ್ ಸೈಡಲ್ಲಿ ಕುತ್ಕೊಳ್ಳೋಕ್ಕೆ ಅಥವಾ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡೋದಿರುತ್ತೆ, ಏನೋ ಒಂದು ಸುತ್ತಾಡೋದಿರುತ್ತೆ. ಸೊ ಕಂಫರ್ಟೇಬಲ್ ಆಗಿ ಫೀಲ್ ಮಾಡೋದಿರುತ್ತೆ. ಆ್ಯಂಡ್ ಫಂಕಿ ಲುಕ್ ಬಟ್ಟೆ ಪರ್ಚೇಸ್ ಮಾಡಬೇಕಾಗುತ್ತೆ. ಡೆಸ್ಟಿನೇಷನ್ ಟೈಪ್ನ ಬಟ್ಟೆ ಹಾಕ್ಕೊಂಡ್ರೆ ಗೋವಾ ವೈಬ್ನ ಫೀಲ್ ಮಾಡ್ಬೋದು. ಇಲ್ಲಿ ಲೇಡೀಸ್ಗೆ ಪಾರ್ಟಿ ವೇರ್ ಡ್ರೆಸ್ ನಡೆಯುತ್ತೆ, ಇಲ್ಲಿ ಬಾಯ್ಸ್ಗೆ ಇಲ್ಲಿ ಟ್ರೌಸರ್ ಅಥವಾ ಜೀನ್ಸ್ ಡ್ರೆಸ್ ಕೋಡ್ ಇರುತ್ತೆ. ಟೆಂತ್, ಬ್ಲೂಟೂತ್ ಸ್ಪೀಕರ್. ಸ್ಪೆಷಲಿ ನೀವೇನಾದರೂ ಪೀಸ್ಫುಲ್ ಬೀಚಲ್ಲಿ ಕುಂತ್ಕೊಂಡು ಒಂದು ಸೂತಿಂಗ್ ಮ್ಯೂಸಿಕ್ನ ನೀವು ಎಂಜಾಯ್ ಮಾಡ್ತಾ ಇದ್ದರೆ ಅದೊಂಥರ ಡಿಫ್ರೆಂಟ್ ವೈಬ್ನ ನೀವು ಫೀಲ್ ಮಾಡ್ಬೋದು. ಯಾಕಂದರೆ ಸನ್ಸೆಟ್ನ ನೋಡ್ಬೋದು. ಕಾಮಾಗಿರೋ ಬೀಚಲ್ಲಿ ಹೋಗಿ ಒಂದು ಬ್ಯೂಟಿಫುಲ್ ಸಾಂಗ್ ಕೇಳೋದ್ರಲ್ಲಿ ಸಂತೋಷ ಇನ್ನೊಂದರಲ್ಲಿ ಇರಲ್ಲ. 11th, ಪವರ್ ಬ್ಯಾಂಕ್. ಯಾಕಂದರೆ ಹೊರಗಡೆ ವೆಕೇಷನ್ಗೆ ಅಂತ ಹೋಗ್ತೀವಿ, ಡೆಫಿನೆಟ್ಲಿ ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ ಸಿಗೋದು ಕಷ್ಟ ಆಗ್ಬೋದು. ಪವರ್ ಬ್ಯಾಂಕ್ನ ಪ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. 12th, ಅಂಬ್ರೆಲಾ. ಗೋವಾ ಬರೋ ಮುಂಚೆ ನಿಮ್ಮ ಬ್ಯಾಗಲ್ಲಿ ಅಂಬ್ರೆಲಾ ಇದ್ದೇ ಇರಬೇಕು. ಯಾಕಂದರೆ ಗೋವಾದಲ್ಲಿಯೂ ಬಿಸಿಲು ಹಾಗೆ ಇರುತ್ತೆ, ಮಳೆನೂ ಹಾಗೆ ಇರುತ್ತೆ.
ಬಿಸಿಲು ಅಥವಾ ಮಳೆಯಿಂದ ಬಚಾವಾಗೋಕ್ಕೆ ಅಂಬ್ರೆಲಾ ಮ್ಯಾಂಡೇಟ್ರಿ. ಸೊ ಮಾನ್ಸೂನ್ ಟೈಮಲ್ಲಿ ಬಂದರೆ ಅಂಬ್ರೆಲಾ ಅಂತೂ ಇರಲೇಬೇಕು. ಕಂಫರ್ಟೇಬಲ್ ಶೂಸ್ ಆ್ಯಂಡ್ ಸ್ನೀಕರ್ಸ್. ಗೋವಾ ಬರೋ ಮುಂಚೆ ಒಂದು ಕಂಫರ್ಟೇಬಲ್ ಶೂಸ್ ಆ್ಯಂಡ್ ಸ್ನೀಕರ್ಸ್ನ ಕ್ಯಾರಿ ಮಾಡಿ, ಯಾಕಂದರೆ ಗೋವಾದಲ್ಲಿ ಬೀಚ್ನ ಬಿಟ್ಟು ತುಂಬ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಒಳ್ಳೆ ಕಂಫರ್ಟ್ ಇರೋ ಶೂಸ್ನ ಹಾಕೊಂಡ್ರೆ ನೋಡೋಕ್ಕೂ ಕೂಡ ನೀವು ಸ್ಟೈಲಿಶ್ ಆಗಿ ಕಾಣ್ತೀರಾ. ಕೆಲವರಿಗೆ ಬೀಚ್ ಸೈಡಲ್ಲಿ ಜಾಗಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಅಂಥವರು ಜಾಗಿಂಗ್ ವೇರ್ ಡ್ರೆಸ್ನ ಒಂದೆರಡು ಪೇರ್ ಇದ್ದರೆ ನೀವು ಪ್ಯಾಕ್ ಮಾಡ್ಕೊಳ್ಳಿ. ಸ್ಪೆಷಲ್ ಗರ್ಲ್ಸ್ ವೇರ್, ಸ್ಪೆಷಲಿ ಟು ಗರ್ಲ್ಸ್ಗೆ ನೀವು ಕೆಲವೊಂದು ಪ್ಲಾಜೋಸ್, ಲೂಸ್ ಪ್ಯಾಂಟ್ಸ್, ಸ್ಕಾರ್ಫ್, ಶರ್ಟ್ಸ್, ಒನ್ ಪೀಸ್ ಸ್ಕರ್ಟ್ಸ್, ಸ್ಟ್ರಗ್ನ ನೀವು ಕ್ಯಾರಿ ಮಾಡ್ಬೋದು. ವೇಸ್ಟ್ ಗಾರ್ಬೇಜ್ ಬ್ಯಾಗ್. ಸೊ ಟ್ರಾವೆಲ್ ಹೋಗೋ ಮುಂಚೆ ಪ್ಯಾಕಿಂಗ್ ಲಿಸ್ಟಲ್ಲಿ ಗಾರ್ಬೇಜ್ ಬ್ಯಾಗ್ ಇದ್ದೇ ಇರಬೇಕು, ಯಾಕಂದರೆ ಎಲ್ಲಿ ಬೇಕಾದಲ್ಲಿ ನಾವು ತಿನ್ನೋದು ಕುಡಿಯೋದೆಲ್ಲ ಮಾಡ್ತೀವಿ. ಆ ಟೈಮಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಅಥವಾ ಏನಾದರೂ ನಾವು ತಿಂಡಿಗಳನ್ನು ಅಲ್ಲಿಂದಲೇ ಎಸೆದು ಬಿಡ್ತೀವಿ. ಸೊ ಹಾಗೆ ಮಾಡೋಕ್ಕೆ ಹೋಗಬಾರ್ದು. ವೇಸ್ಟ್ ಬ್ಯಾಗ್ನ ನಿಯರ್ ಬೈ ಡಸ್ಟ್ಬಿನ್ನಲ್ಲಿ ಡಂಪ್ ಮಾಡೋಣ. ಇದರಿಂದ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಸೇಫ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಗೋವಾ ಬರೋ ಮುಂಚೆ ಪ್ಯಾಕಿಂಗ್ ಲಿಸ್ಟಲ್ಲಿ ಹ್ಯಾಟ್ ಅಥವಾ ಕ್ಯಾಪ್ ಇದ್ದೇ ಇರಬೇಕು, ಯಾಕಂದರೆ ಬಿಸಿಲಿನಿಂದ ನಮ್ಮನ್ನು ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಹಾಗೆ ಅಪಿಯರೆನ್ಸ್ ಸ್ಟೈಲಿಶ್ ಆಗಿ ಇಡುತ್ತೆ. ಸ್ವಿಮ್ಮರ್ಸ್ ಆ್ಯಂಡ್ ಬೀಚ್ ವೇರ್. ಸೊ ಗೋವಾ ವಾಟರ್ ಸ್ಪೋರ್ಟ್ಸ್ ಹಬ್ ಇದು. ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ನೀವು ಸ್ವಿಮ್ ವೇರ್ನ ನೀವು ಹಾಕೊಳ್ಳೋದನ್ನು ಮರಿಬೇಡಿ. ಬೀಚಲ್ಲಿ ಕಾಟನ್ ವೇರ್ನ ನೀವು ರೆಕಮೆಂಡ್ ಮಾಡಿ. ಸೊ ಯಾಕಂದರೆ ಹೀಟಿಂದ ಬಚಾವಾಗ್ಬೋದು. ಸೊ ಕಂಫರ್ಟೇಬಲ್ ಆಗಿ ಇರುತ್ತೆ. ಫ್ರೆಂಡ್ಸ್, ನಮಗೆಲ್ಲ ಗೊತ್ತು ಗೋವಾ ಇದು ಹ್ಯಾಪ್ನಿಂಗ್ ಪ್ಲೇಸ್ ಅಂತ. ಸೊ ಫುಡ್ ಜಾಯಿಂಟ್ಸ್, ಕಲ್ಚರಲ್ ಸೈಟಿಂಗ್, ಕೆಲವೊಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಾಗಬೇಕಂದ್ರೆ ಮೊದಲೇ ಗೋವಾ ಗೈಡ್ನ ನಾವು ಬುಕ್ ಮಾಡಿ ಇಟ್ಕೋಬೇಕು. ಇನ್ನೊಂದೇನೆಂದರೆ ನಿಮ್ಮ ಜೊತೆ ಯಾವಾಗಲೂ ಗೋವಾ ಲೊಕೇಶನ್ ಮ್ಯಾಪ್ಸ್ನ ಒಂದು ಹಾರ್ಡ್ ಕಾಪಿ ಅಥವಾ ಬುಕ್ಲೆಟ್ನ ಇಟ್ಕೊಳ್ಳಿ. ಜಸ್ಟ್ ಇನ್ ಕೇಸ್ ನಿಮ್ಮ ಮೊಬೈಲಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಆದರೆ ಗೂಗಲ್ ಮ್ಯಾಪ್ ವರ್ಕ್ ಆಗದೆ ಇದ್ದರೆ ಆವಾಗ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಇತ್ತು ಫ್ರೆಂಡ್ಸ್. ಸೊ ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ. ಯಾವಾಗಾದರೂ ಗೋವಾ ಟ್ರಿಪ್ಗೆ ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಯೂಸ್ ಆಗೇ ಆಗುತ್ತೆ. ಸೊ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕೂಡ ಯಾವಾಗಲೂ ಆನ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಯಾವಾಗಾದರೂ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ದೊಂದಿಗೆ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ, ಬಾಯ್, ಟೇಕ್ ಕೇರ್.